ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿಬಿಟ್ಟಿದ್ದೆ ವಿಡಿಯೋ ಹಾಕಿ. ಏನಕ್ಕಂದರೆ ಫುಲ್ಲು ಜ್ವರ ಮತ್ತು ನೆಗಡಿ ಕೆಮ್ಮು ಎಲ್ಲ ಇತ್ತು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ನೋಡಿ, ಇವಾಗೂ ವಾಯ್ಸ್ ಇನ್ನೂ ಸರಿಯಾಗಿ ಸೆಟ್ ಆಗಿಲ್ಲ. ಆದರೂ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ. ತುಂಬ ಜ್ವರ ಬಂದುಬಿಟ್ಟಿತ್ತು. ಹಾಗಾಗಿ ಜ್ವರ ಬಂದಾಗ ನನಗೆ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅನ್ನಿಸ್ತು. ಬಾಯಿಗೆ ಏನೂ ತಿನ್ನೋಕ್ಕಾಗ್ತಾಯಿರಲಿಲ್ಲ, ತುಂಬ ಕಹಿಯಾಗಿತ್ತು. ಹಾಗಾಗಿ ಇಲ್ಲಿ ಹುಳಿಯಾಗಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ರೀತಿ ನಮ್ಮಮ್ಮ ನಮಗೆ ಜ್ವರ ಬಂತು ಅಂದರೆ ರೊಟ್ಟಿ ಮಾಡಿಕೊಡ್ತಾಯಿದ್ದು. ಹಾಗಾಗಿ ಆ ನೆನಪಾಗಿ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಂದ್ಬಿಟ್ಟು ಇಲ್ಲಿ ನಾನು ಮೊದಲಿಗೆ ಚಟ್ನಿ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಬಂದುಬಿಟ್ಟು ನೋಡಿ, ಚಟ್ನಿ ಒಂದು ಪುದೀನ ಮತ್ತು ಕರಿಬೇವು ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಇಲ್ಲಿ ಕೊತ್ತಂಬರಿ ಪುದೀನ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟೆ ಫ್ರೀಯಾಗಿರುತ್ತೆ ಅಂತ. ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡು ಬಿಡಿಸ್ಕೊತಾ ಇದ್ದೀನಿ ಚಟ್ನಿಗೋಸ್ಕರ. ಪುದೀನ ಮತ್ತು ಕರಿಬೇವು ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿರೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇಲ್ಲಿ ಪುದೀನ ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಟಿದ್ದೀನಿ. ಇಲ್ಲಿ ಒಂದು 2 ಈರುಳ್ಳಿ, ಒಂದು ಟೊಮೊಟೊ ತಗೊಂಡು ನೀಟಾಗಿ ತೊಳೆದ್ಬಿಟ್ಟು ಈಗ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಂಡು ನಾವಿಲ್ಲಿಗೆ ಈರುಳ್ಳಿ ಇದೆಯಲ್ಲ, ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಸ್ವಲ್ಪ ಕರಿಬೇವನ್ನು ಎಲ್ಲ ಬಿಡಿಸಿ ನೀರಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದಾಗ ಬಾಯಿಗೆಲ್ಲ ಕೆಟ್ಟೋಗಿರುತ್ತಲ್ಲ, ಆ ಟೈಮಲ್ಲಿ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನನೇ ತಿನ್ನೋಕ್ಕಾಗ್ತಾಯಿರಲಿಲ್ಲ, ಮುದ್ದೆನೂ ತಿನ್ನೋಕ್ಕಾಗ್ತಾಯಿರಲಿಲ್ಲ. ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ತಿನ್ಬೋದು. ನೋಡಿ, ಪ್ಯಾನ್ ಹಾಕಿ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕ್ಬಿಟ್ಟು ಒಂದು ಹಿಡಿಯಷ್ಟು, ಇಲ್ಲಿ ಒಂದು 5ರಿಂದ 6 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ನಾವು ಯಾವಾಗಲೂ ಇಷ್ಟು ತಿನ್ನಲ್ಲ, ಇನ್ನೂ ಸ್ವಲ್ಪ ಒಂದು 3-4 ಹಾಕ್ಕೊತೀನಿ ಒಣಮೆಣ್ಸಿನ್ಕಾಯಿ. ಈಗ ಬಾಯಿ ಕೆಟ್ಟೋಗಿದೆಯಲ್ಲ, ಖಾರ ತಿಂದ್ರೂ ಸ್ವಲ್ಪ ಖಾರನೇ ಗೊತ್ತಾಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೋಬೋದು. ಇಲ್ಲಿ ಬಂದು 2 ಈರುಳ್ಳಿನ ನೋಡಿ ಎಣ್ಣೆಗೆ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಿಮಗೆ ಕೈಯಲ್ಲಿ ಕಟ್ ಮಾಡೋ ರೂಢಿ ಇದ್ದರೆ ಮಾತ್ರ ಹಾಗೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಳೆ ಕಟ್ಟಾಗುತ್ತೆ. ನೋಡಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಟೊಮೊಟೊ ತೊಗೊಂಡಿದ್ದೀನಲ್ಲ, ಅದನ್ನು ಕಟ್ ಮಾಡಿ ಈರುಳ್ಳಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾವು ಕರಿಬೇವು ತೊಗೊಂಡಿದ್ದೀವಲ್ಲ, ನೋಡಿ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳೆದಿಟ್ಟಿದ್ದೀನಿ. ಈ ಕರಿಬೇವನ್ನು ಸೇರಿಸ್ಕೊಂಡು, ಕರಿಬೇವು ಹಾಕಿದಾಗ ಸ್ವಲ್ಪ ದೂರ ಇರಿ, ಅದು ಸಿಡಿಯುತ್ತೆ. ನಾವು ನೀರಲ್ಲಿ ತೊಳೆದು ಇನ್ನೂ ಹಾಕೋದಂದರೆ ಇನ್ನೂ ಜಾಸ್ತಿ ಸಿಡಿಯುತ್ತೆ, ಹಾಗಾಗಿ ಸ್ವಲ್ಪ ದೂರ ಇರಬೇಕು. ಕರಿಬೇವನ್ನು ಸೇರಿಸ್ಬಿಟ್ಟು ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಈಗ ಪುದೀನನೂ ತೊಳೆದ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಒಣಮೆಣ್ಸಿನ್ಕಾಯಿನೂ ನೀರಲ್ಲಿ ತೊಳೆದ್ಬಿಟ್ಟು ಒಣಮೆಣ್ಸಿನ್ಕಾಯಿನೂ ಸೇರಿಸ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಸಿಮ್ಮಲ್ಲಿಟ್ಟೆ ಫ್ರೈ ಮಾಡ್ಕೊತೀವಿ. ಹೈ ಫ್ಲೇಮ್ ಇಟ್ಟಿದ್ರೆ ಘಾಟ್ ಬಂದುಬಿಡುತ್ತೆ, ಹಾಗಾಗಿ ಸಿಮ್ಮಲ್ಲೇ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೀರಿಗೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನಾನಿಲ್ಲಿ ಇವತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಖಾರ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊತಾ ಇದ್ದೀನಿ. ಯಾಕಂದರೆ ನನಗೆ ಬಾಯಿ ಕೆಟ್ಟೋಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಸ್ಪೈಸಿ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದೆಲ್ಲ ಫ್ರೈ ಮಾಡಿಬಿಟ್ಟು ಒಂದು ಸೈಡ್ಗೆ ಇಟ್ಬಿಟ್ಟೆ. ಅದು ಆರೋ ಅಷ್ಟರಲ್ಲಿ ಇಲ್ಲಿ ನಮಗೆ ರೊಟ್ಟಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈರುಳ್ಳಿನ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಹಚ್ಕೋಬೇಕು. ಈರುಳ್ಳಿ ದಪ್ಪ ಕಟ್ ಮಾಡ್ಕೊಂಡ್ವಿ ಅಂದರೆ ರೊಟ್ಟಿ ತಟ್ಟೋಕ್ಕಾಗಲ್ಲ, ಹಾಗಾಗಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಆವಾಗಲೇ ರೊಟ್ಟಿ ಚಿಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹೆಚ್ಚಿದಾದ್ಮೇಲೆ ಇಲ್ಲಿ ಕೊತ್ತಂಬರಿನೂ ನಾವು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಯಲ್ಲಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಿ ನೋಡಿ, ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ ನಾನು. ಈಗ ಒಂದು ಸ್ವಲ್ಪ ಕರಿಬೇವನ್ನು, ಇಲ್ಲೊಂದು 2 ಕಡ್ಡಿಯಷ್ಟು ಕರಿಬೇವನ್ನು ತಗೊಂಡು
ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡು ಈಗ ಇದನ್ನೆಲ್ಲನೂ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ನಾನು ಒಂದು 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೋಡಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಮೇಲೆ ಇರೋದೆಲ್ಲ ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಈಗ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ತುರಿದಿಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟನ್ನು ರೊಟ್ಟಿಯಲ್ಲಿ. ಈಗ ಅದನ್ನು ಸಣ್ಣಕ್ಕೆ ತುರ್ಕೋಬೇಕು. ಇಲ್ಲಿ ನೋಡಿ ಈಗ ತುರಿದಿರೋ ಕ್ಯಾರೆಟ್ನು ಈರುಳ್ಳಿ ಕೊತ್ತಂಬರಿ ಜೊತೆಗೆ ಸೇರಿಸ್ಬಿಟ್ಟು ಈಗ ಇಲ್ಲಿ 1 ಕಪ್ ಅಷ್ಟು ನಾನು ರಾಗಿ ಹಿಟ್ಟನ್ನ ಜಲ್ದಿ ಇಟ್ಕೊತಾ ಇದ್ದೀನಿ. ಇಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು 1/4 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಜಲ್ದಿ ಇಟ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ. ಈಗ ಈ ಈರುಳ್ಳಿ ಕೊತ್ತಂಬರಿ ಕ್ಯಾರೆಟ್ನೆಲ್ಲನೂ ಚೆನ್ನಾಗಿ ಕೈಯಲ್ಲಿ ಇಸ್ಕಬೇಕು. ಈ ರೀತಿ ಇಸ್ಕೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೊದಲಿಗೆ ಚೆನ್ನಾಗಿ ಇಸ್ಬಿಟ್ಟು ಈಗ ನೋಡಿ ಈ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಮೊದಲು ಈ ರೀತಿ ನೀರು ಹಾಕ್ತಿರೇ ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರಾಗಿ ಹಿಟ್ಟನ್ನ ಕಲಸಿಟ್ಕೋಬೇಕು. ನೋಡಿ ಈ ರೀತಿ ಕಲಸಿಟ್ಬಿಟ್ಟು ಒಂದು 5 ನಿಮಿಷ ಸೈಡಿಗೆ ಇಟ್ಬಿಟ್ಟು ಇಲ್ಲಿ ನಾನು ಅಷ್ಟರಲ್ಲಿ ಚಟ್ನಿನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಜೊತೆ ರೊಟ್ಟಿ. ಚಿಕ್ಕ ವಯಸ್ಸಲ್ಲೆಲ್ಲ ಜ್ವರ ಬಂದರೆ ನಮ್ಮಮ್ಮ ನಮಗೆ ಮಾಡಿಕೊಡ್ತಾಯಿದ್ರು ಈ ರೀತಿ ಕರಿಬೇವು ಚಟ್ನಿ ಮತ್ತು ರಾಗಿ ರೊಟ್ಟಿ. ಅವಾಗ ತುಂಬ ಚೆನ್ನಾಗಿರ್ತಾಯಿತ್ತು ತಿನ್ನೋದಕ್ಕೆ. ಮತ್ತು ಹೊಸ ರಾಗಿ ಬಂದಾಗೆಲ್ಲ ನಮಗೆ ಮೊಸರು ಬೆಲ್ಲ ಹಾಕ್ಬಿಟ್ಟು ರೊಟ್ಟಿ ಮಾಡಿಕೊಡೋರು. ಅದು ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಊರಿಗೆ ಹೋದಾಗ ತೋರಿಸ್ತೀನಿ ಯಾವ ರೀತಿ ಮಾಡ್ತಾಯಿದ್ರು ಅಂದ್ಬಿಟ್ಟು. ನೋಡಿ ಈಗ ಸ್ಟವ್ ಹಚ್ಚಿಬಿಟ್ಟು ಹೆಂಚಿಟ್ಬಿಟ್ಟು ಹೆಂಚು ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ನೋಡಿ ರಾಗಿ ಹಸಿನ ಸ್ವಲ್ಪ ಮುದ್ದೆ ಥರ ತೊಗೊಂಡು ಇಲ್ಲಿ ನೋಡಿ ಹೆಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಕೈಯಲ್ಲಿ ನೀರು ಅದ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ನಮಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ. ಇದು ಮೊದಲನೇ ರೊಟ್ಟಿ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಮಂದಕ್ಕೆ ಮಾಡಿದೆ. ಎರಡನೇದು ಇನ್ನು ಸ್ವಲ್ಪ ಹಾಕ್ಲಿಕ್ಕೆ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಆಯಿತು ರಾಗಿ ಹಸಿಟ್ಟು. ಹಾಗಾಗಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಸ್ವಲ್ಪ ತೆಳುವಿದ್ದಂದರೆ ನಾವು ರೊಟ್ಟಿ ತೊಟ್ಟೋದಕ್ಕೂ ಈಸಿಯಾಗಿರುತ್ತೆ. ಹಾಗಾಗಿ ನೋಡಿ ಈ ರೀತಿ ಇವಾಗ ಎರಡನೇದಕ್ಕೂ ನಾನು ಹಾಕ್ಬಿಟ್ಟು ಹೆಂಗೆ ತರ್ತಾಯಿದ್ದೀನಿ. ನೀರು ಸ್ವಲ್ಪ ಹದ್ಕೊಂಡು ಈ ರೀತಿ ನಾವು ತಟ್ಕೋಬೇಕು. ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಒಲೆ ಮೇಲೆ ಮಾಡ್ತಾಯಿದ್ದಿದ್ದು ರೊಟ್ಟಿನೆಲ್ಲನೂ. ಅದು ಇನ್ನೂ ಟೇಸ್ಟಾಗಿರ್ತಾಯಿತ್ತು. ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ಇನ್ನೊಂದು ಕಡೆಗೆ ಉಲ್ಟಾ ಮಾಡಿಕೊಂಡೆ. ಇದು ಇನ್ನೊಂದು ರೊಟ್ಟಿ ಹಾಕಿದೆ. ನೋಡಿ ಈ ರೀತಿ ರೊಟ್ಟಿ ತಟ್ಟಿದ ಮೇಲೆ ನಾವು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಉಜ್ತಾ ಇರಬೇಕು. ಇಲ್ಲಾಂದರೆ ಅದು ಬೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನಾವು ಉಲ್ಟಾ ಮಾಡೋವರೆಗೂ ರೊಟ್ಟಿ ತೇಮ ಇರಬೇಕು. ಆ ರೀತಿ ಮಾಡೋದ್ರಿಂದ ಬೆಳ್ಳಗಿರಲ್ಲ, ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು. ಜ್ವರ ಬಂದು ಬಾಯಿ ಬೇರೆ ಎಲ್ಲ ಕೆಟ್ಟೋಗಿತ್ತಲ್ಲ, ಹಾಗಾಗಿ ನೋಡಿ ಕ್ಯಾರೆಟು ಕೊತ್ತಂಬರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈರುಳ್ಳಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ. ನಾನು ನಮ್ಮ ಮನೇಲಿ ಇದೇ ರೀತಿ ಮಾಡೋದು ರೊಟ್ಟಿ. ದೋಸೆನೂ ಮಾಡ್ತೀನಿ. ಈ ರೀತಿ ರೊಟ್ಟಿನೂ ಈ ರೀತಿ ತಟ್ಕೋಬೋದು. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ನಾನು ಜಾಸ್ತಿ ಮಾಡಲ್ಲ, ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಮಾಡ್ತೀನಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಟೇಸ್ಟಿಯಾಗಿ.
ನಾನು ರೊಟ್ಟಿ ಮಾಡಿದ ವಿಧಾನ ಹೇಗಿತ್ತು ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.